ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಅಕಾಡೆಮಿಗೆ ಸ್ವಾಗತ. ಮೊಟ್ಟ ಮೊದಲಿಗೆ ನಾನು ಇವತ್ತು ಮಾಡ್ತಾ ಇರುವ ಪಾಠ ಯಾವುದು ಅಂತಂದರೆ ಭಿನ್ನ ರಾಶಿಗಳ ಮೇಲೆ ಬರುವಂತಹ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀನಿ. ಬನ್ನಿ ಲ್ಯಾಪ್ಟಾಪ್ಗೆ ಹೋಗೋಣ. ವಿಧಿಸುವ ಭಿನ್ನ ರಾಶಿಯನ್ನು ಬರೆಯಿರಿ ಅಂತಂದರೆ ಈಗ ಮೊದಲ ಚಿತ್ರವನ್ನು ಗಮನಿಸ್ರಿ. ಇಲ್ಲಿ ಮೊದಲ ಚಿತ್ರ ಯಾವುದು ಆಗಿದೆ ಅಂದರೆ ಒಂದು ತ್ರಿಭುಜ ಇದೆ. ಈ ತ್ರಿಭುಜವನ್ನು ಏನು ಮಾಡಿದ್ದಾರೆ ಅಂತಂದರೆ ಈ ರೀತಿಯಾದ ವಿಡಿಯೋವನ್ನು ನಾವು ಹೇಗೆ ತಯಾರಿಸಬೇಕು ಅನ್ನೋದನ್ನು ನಾವೀಗ ನೋಡೋಣ. ಬನ್ನಿ. ಹಾರ್ಡ್ವೇರು ಮತ್ತು ಸಾಫ್ಟ್ವೇರನ್ನು ನೋಡೋಣ. ಮೊದಲೇಕ ಹಾರ್ಡ್ವೇರ್ ಯಾವುದು ಅಂತಂದರೆ ಲ್ಯಾಪ್ಟಾಪು ಅಥವಾ ಪಿ ಸಿ ಇರಬೇಕು. ಆಮೇಲೆ ಕ್ಯಾಮ್ರಾ ಬೇಕು. ಕ್ಯಾಮ್ರಾ ಯಾವುದು ಅಂತಂದರೆ ಮೊಬೈಲರೇ ಇರಲಿ, ಮೈಕ್ ಬೇಕು, ಪೆನ್ ಟ್ಯಾಬ್ ಬೇಕು. ಯಾಕಂದರೆ ಈಗ ಬರ್ತಾ ಇದ್ದಾನಲ್ಲ ಸ್ಕ್ರೀನ್ ಮೇಲೆ, ಅದಕ್ಕೆ ಪೆನ್ ಟ್ಯಾಬ್ ಬೇಕು. ಗ್ರೀನ್ ಸ್ಕ್ರೀನ್ ಬೇಕು. ಗ್ರೀನ್ ಸ್ಕ್ರೀನ್ ಯಾಕಂದರೆ ಇಲ್ಲಿ ಇದೆಲ್ಲ ಇದು ಗ್ರೀನ್ ಸ್ಕ್ರೀನು, ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಲಿಕ್ಕೆ ಗ್ರೀನ್ ಸ್ಕ್ರೀನ್ ಬೇಕು. ಇಷ್ಟು ಹಾರ್ಡ್ವೇರ್ ಬೇಕು. ಆಮೇಲೆ ಸಾಫ್ಟ್ವೇರ್ ಯಾವ್ದು ಬೇಕಂದರೆ OBS ಸ್ಟುಡಿಯೋ, ಎಕ್ಸರ್ನಲ್ ++. ಯಾಕಂದರೆ OBS ಸ್ಟುಡಿಯೋನು ಇವೆರಡು ಫ್ರೀ ಅಪ್ಲಿಕೇಶನ್. ಇವನ್ನ ಗೂಗಲ್ದಿಂದ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಈಗ OBS ಸ್ಟುಡಿಯೋನ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ರಿ. ಈಗ ಅದನ್ನು ನಾನು OBS ಸ್ಟುಡಿಯೋನ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡ ತಕ್ಷಣ ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸ್ತಾ ಇದೆ. ಈಗ ಸೀನ್ 1 ಸೆಲೆಕ್ಟ್ ಆಯಿತು. OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಕಾಣಿಸ್ತೈತಿ. ಆಮೇಲೆ ಡಿಫಾಲ್ಟಾಗಿ ಸೀನು ಸೆಲೆಕ್ಟ್ ಆಗಿರ್ತೈತೆ ಒಂದು. ಅವಾಗ ಸೀನ್ 1 ಸೆಲೆಕ್ಟ್ ಆಯಿತು. ಅದಕ್ಕೆ ರಿಲೆವೆಂಟಾಗಿ ನಾನು ಸೋರ್ಸಸನ್ನು ಹಾಕ್ತೀನಿ. ಸೋರ್ಸನ್ನು ಹಾಕಬೇಕಾದ್ರೆ ಈ ಸೋರ್ಸ್ ವಿಂಡೋಗೆ ಬಂದು ಇಲ್ಲಿ ಪ್ಲಸ್ ಚಿಹ್ನೆ ಇದೆ ನೋಡ್ರಿ, ಅಲ್ಲಿ ನಾನು ಕರ್ಸರ್ ಇಟ್ಟಿದ್ದೀನಿ. ಅವಾಗ 2 ಸೋರ್ಸ್ ಅಂತ ಬರ್ತೈತಿ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಮಾಡ್ಕೊಂಡಾಗ ಇಷ್ಟೊಂದು ಆಪ್ಷನ್ ಬರ್ತಾವೆ. ಇಷ್ಟು ಆಪ್ಷನನ್ನು ನಾವೇನು ಮಾಡ್ಬೋದು, ಸೀನ್ 1ಗೆ ಆ್ಯಡ್ ಮಾಡ್ಬೋದು. ನಾನು ಮೊಟ್ಟ ಮೊದಲಿಗೆ ಏನು ಮಾಡ್ತೀನಿ ಅಂತಂದರೆ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅಂತಿದೆ ನೋಡ್ರಿ ಇಲ್ಲಿ, 2ನೇದು ಇದನ್ನು ಹಾಕ್ತೀನಿ. ಇದು ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅಂತ ಹೇಳಿದ್ರೇನು, ಆಡಿಯೋ ಸೋರ್ಸ್ ಇದು. ಅಂದರೆ ಕ್ಲಿಯರಾಗಿ ಆಡಿಯೋ ರೆಕಾರ್ಡ್ ಮಾಡ್ಕೋಬೇಕಂದ್ರೆ ನಾವು ಆಡಿಯೋ ಇನ್ಪುಟ್ ಸೋರ್ಸನ್ನು ಹಾಕಬೇಕು. ಹಾಕ್ತಾಯಿದ್ದೀನಿ. ಈಗ ಡಿಫಾಲ್ಟಾಗಿ ಮೈಕ್ ಸೆಲೆಕ್ಟ್ ಮಾಡ್ಕೋತೈತಿ. ನನ್ನಲ್ಲಿರುವಂಥ ಮೈಕ್ರೋಫೋನ್ ಯಾವುದಂದರೆ ಮೈಕ್ರೋಫೋನ್ ಟು USB PNP ಸೌಂಡ್ ಡಿವೈಸ್ ಅಂತಿದೆ 1ನೇದು. ಆಮೇಲೆ 2ನೇ ಮೈಕ್ರೋಫೋನು ಈ ವೆಬ್ ಕ್ಯಾಮ್ ಇದೆಯಲ್ಲ ಲೆನೋದು, ಅದರ ಇನ್ಬಿಲ್ಟ್ ಮೈಕ್ ಇದೆ. ಹಾಗೆ ಒಂದು ಮೈಕ್ರೋಫೋನ್ ರಿಯಲ್ ಟೆಕ್ ಆಡಿಯೋ ಅಂತಿದೆ. ಇಷ್ಟು 3 ಮೈಕ್ ಇದಾವೆ. ಇದರಲ್ಲಿ ಒಂದು ಯಾವುದೋ ಒಂದು ಮೈಕನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ನಾನು USB PNP ಸೌಂಡ್ ಡಿವೈಸ್ ಅಂತಿದೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಓಕೆ ಕೊಡ್ತೀನಿ. ಆವಾಗ ಸೀನ್ 1ಗೆ ನಾವು ಆಡಿಯೋವನ್ನು ಹಾಕಿದ್ವಿ. ನಾಗ ಇನ್ನೊಂದು ಸ್ಕ್ರೀನ್ ರೆಕಾರ್ಡ್ರ್ ಇಲ್ಲಿ ರೆಕಾರ್ಡ್ ಆಗೋದ್ರಿಂದ ನಾನು ಈ ಆಡಿಯೋ ಇನ್ಪುಟ್ ಕ್ಯಾಪ್ಚರನ್ನು ಬಂದ್ ಮಾಡ್ಕೋತೀನಿ. ಇಲ್ಲಿ ಐ ಬಟನ್ ಕಾಣಿಸೋದಲ್ಲ, ಅದನ್ನು ಕ್ಲಿಕ್ ಮಾಡ್ತೀನಿ, ಆಫ್ ಆಯಿತು. ಮತ್ತು ಇದಕ್ಕೆ ಏನು ಮಾಡಬೇಕು, ನಾವು ಫೇಸ್ ಕ್ಯಾಮನ್ನು ಹಾಕಬೇಕು. ಅಂದರೆ ಕ್ಯಾಮ್ರಾನ ಆ್ಯಡ್ ಮಾಡಬೇಕು. ಆವಾಗ 2 ಸೋರ್ಸಿಗೆ ಬಂದು ಅದನ್ನು ಕ್ಲಿಕ್ ಮಾಡ್ಕೊಂಡ್ವಿ. ಆವಾಗ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತಿದೆ ನೋಡಿರಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಓಕೆ ಕೊಡ್ರಿ. ಓಕೆ ಕೊಟ್ಟಾಗ ಲ್ಯಾಪ್ಟಾಪದ ಲೆನೋ FHD ವೆಬ್ ಕ್ಯಾಮನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಓಕೆ ಕೊಟ್ಟೆ. ಆವಾಗ ಇಲ್ಲಿ ಸ್ಕ್ರೀನಿಗೆ ನಾನು ಏನು ಮಾಡಿದೆ, ವೆಬ್ ಕ್ಯಾಮ್ ಅಂದರೆ ಫೇಸ್ ಕ್ಯಾಮನ್ನು ಹಾಕಿದೆ. ಹೌದಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಇದನ್ನು ನಾವೇನು ಮಾಡ್ಕೋಬೇಕು, ರಿಸೈಜ್ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ತೀರಾ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಆಲ್ಟ್ ಬಟನನ್ನು ಪ್ರೆಸ್ ಮಾಡಿ ರಿಸೈಜ್ ಮಾಡ್ಕೊ. ಈ ವೆಬ್ ಕ್ಯಾಮದ ಹಿಂದ್ಗಡೆ ಗ್ರೀನ್ ಸ್ಕ್ರೀನ್ ಇದೆಯಲ್ಲ, ಇದನ್ನು ರಿಮೂವ್ ಮಾಡಬೇಕು. ಹೇಗೆ ಮಾಡ್ತೀರಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಮೌಸದ ರೈಟ್ ಬಟನನ್ನು ಕ್ಲಿಕ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ಈ ರೀತಿ ಪಾಪಪ್ ಓಪನ್ ಆಕೈತಿ. ಆವಾಗ ಇಲ್ಲಿ ಫಿಲ್ಟರ್ಸಿಗೆ ಬರಬೇಕು. ಫಿಲ್ಟರ್ಸಿಗೆ ಬಂದು ಇಫೆಕ್ಟ್ ಫಿಲ್ಟರ್ಸ್ ಅಂತಿದೆಯಲ್ಲ, ಅಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಬೇಕು. ಆವಾಗ ಆ್ಯಡ್ ಅಂತ ಬರ್ತೈತಿ. ಇಲ್ಲಿ ಕ್ರೋಮಾ ಕೀಯನ್ನು ಆ್ಯಡ್ ಮಾಡಬೇಕು. ಓಕೆ ಕೊಟ್ವಿ. ಓಕೆ ಕೊಟ್ಟಾಗ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಗ್ರೇ ಕಲರ್ ಸ್ಕ್ರೀನ್ ಇದೆ, ಅದನ್ನು ಪೂರ್ಣ ರಿಮೂವ್ ಮಾಡ್ಬೇಕು ನಾವು. ಅವಾಗ ಸಿಮಿಲಾರಿಟಿ ಅಂತ ಇದನ್ನು ಅದನ್ನು ಇನ್ಕ್ರೀಸ್ ಮಾಡ್ಕೊತೀನಿ ನೋಡ್ರಿ, ಹೋಗ್ತದನ ಅದು.
ಈ ರೀತಿ ಬರ್ತೈತಿ. ಇಷ್ಟ ಸ್ವಲ್ಪ ಇಟ್ಕೊಂಡೆ. ಆಮೇಲೆ ಸ್ಮೂತ್ನೆಸ್ ಅಂತಿದೆಯಲ್ಲ ಅದನ್ನು ಪೂರ ಕಡಿಮೆ ಮಾಡಿರಿ. ಆಮೇಲೆ ಕಲರ್ ಕೀ ಕಲರ್ ಸ್ಪಿಲ್ ರಿಡಕ್ಷನ್ ಅಂತಿದೆಯಲ್ಲ ಅದನ್ನು ಕಡಿಮೆ ಮಾಡಿ ಮತ್ತು ಸಿಮಿಲಾರಿಟಿಯನ್ನು ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ಕ್ಲೋಸ್ ಮಾಡಿರಿ. ಅವಾಗ ರಿಮೂವ್ ಆಯಿತು. ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಈಗ ಪೂರ್ಣ ರಿಮೂವ್ ಆಯಿತು. ಆಮೇಲೆ ಈಗ ಇಲ್ಲಿ ಫೇಸ್ ಕ್ಯಾಮ್ ಇದೆಯಲ್ಲ, ಫೇಸ್ ಕ್ಯಾಮದ ಹಿಂದ್ಗಡೆ ನಾವೇನು ಮಾಡಬೇಕು, ಒಂದು ಇಮೇಜನ್ನು ಬ್ಯಾಕ್ಗ್ರೌಂಡನ್ನು ಹಾಕಬೇಕು. ಬ್ಯಾಕ್ಗ್ರೌಂಡ್ ಇಮೇಜನ್ನು ಅವಾಗ ಇಲ್ಲಿ ಆ್ಯಡ್ ಸೋರ್ಸಿಗೆ ಬಂದು ಇಮೇಜ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಕೊಂಡು ಬ್ರೌಸ್ ಮಾಡಿರಿ. ನಾನು ಡೆಸ್ಕ್ಟಾಪ್ ಮೇಲೆ 2 ಇಮೇಜನ್ನು ಇಟ್ಟಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿದೆ ನೋಡಿರಿ, ಇದನ್ನು ತೊಗೊಂಡು ಓಕೆ ಕೊಟ್ಟೆ. ಆಯಿತಾ? ಈಗ ಫೇಸ್ ಕ್ಯಾಮು ಈ ಇಮೇಜದ ಹಿಂದ್ಗಡೆ ಇದೆ. ಅದನ್ನು ಈ ಇಮೇಜ್ ಮೇಲೆ ತರಬೇಕಂದ್ರೆ ನಾನು ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದ್ರ ಕೆಳಗಡೆ ಬಂದು ಅಪ್ ಯಾರೋ ಇದೆಯಲ್ಲ ಅದನ್ನು ಮೇಲ್ಗಡೆ ಬಂದೆ. ಈಗ ಮೇಲ್ಗಡೆ ಬಂತು. ಆವಾಗ ಇದನ್ನು ರೀಸೈಜ್ ಮಾಡ್ಕೊಡ್ರಿ ಸ್ವಲ್ಪ. ಮತ್ತೆ ಆಯ್ತಲ್ಲ, ಈ ರೀತಿ ಸೆಟ್ ಮಾಡಿಕೊಂಡೆ. ಈಗ ಸೋರ್ಸ್ ಒಂದದ್ದಾಯಿತು. ಇನ್ನು ಸೋರ್ಸ್ 2ಗೆ ಬರೋಣ. ಯಾವಾಗ ಸೋರ್ಸಿನ ವಿಂಡೋಗೆ ಬಂದು ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, 2 ಸೀನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದೆ. ಸೀನ್ 2 ಸೆಲೆಕ್ಟ್ ಆಯಿತು. ಇನ್ನು ಸೀನ್ 2ಗೆ ನಾವೇನು ಮಾಡಬೇಕು, ಸೋರ್ಸಸನ್ನು ಹಾಕಬೇಕು. ಆವಾಗ ಇಲ್ಲಿ 2 ಸೋರ್ಸಿಗೆ ಬಂದು ಕ್ಲಿಕ್ ಮಾಡಿ ಮತ್ತು ಆಡಿಯೋ ಕ್ಯಾಪ್ಚರನ್ನು ಹಾಕಬೇಕು. ಓಕೆ ಕೊಟ್ಟೆ. ಮತ್ತು ಈ ಮೈಕನ್ನು ಸೆಲೆಕ್ಟ್ ಮಾಡಿಕೊಂಡೆ. ನಂತರ ಇದು ಮತ್ತೆ ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಹಾಕಬೇಕು. ಈಗ ಒಂದು ಕ್ಯಾಮ್ರಾವನ್ನು ವೆಬ್ ಕ್ಯಾಮ್ ಸೆಲೆಕ್ಟ್ ಮಾಡ್ಕೊಂಡಿವಲ್ಲ, ಮತ್ತೆ ಬರೋದಿಲ್ಲ. ಅವಾಗ ನಾವೇನು ಮಾಡಬೇಕು, ಸೀನ್ 1ಗೆ ಹೋಗಿ ಇಲ್ಲಿ ವೆಬ್ ಕ್ಯಾಮ್ ಇದೆಯಲ್ಲ, ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಬಟನ್ ಕ್ಲಿಕ್ ಮಾಡಿ ಕಾಪಿ ಮಾಡಿಕೊಂಡು ಮತ್ತೆ ಸೀನ್ 2 ಬಂದು ಇಲ್ಲಿ ಮೌಸ್ದಿಂದ ರೈಟ್ ಬಟನ್ ಕ್ಲಿಕ್ ಮಾಡಿ ಪೇಸ್ಟ್ ರೆಫರೆನ್ಸ್ ಅಂತಿದೆ ನೋಡ್ರಿ, ಮಾಡಿದರೆ ಅಲ್ಲಿ ವೆಬ್ ಕ್ಯಾಮು ಏನಾಯಿತು, ಪೇಸ್ಟ್ ಆಯಿತು. ಇಲ್ಲಿ ನಾನು ಸೀನ್ 2ದಲ್ಲಿ ಮತ್ತೆ ಸೆಟಪ್ ಮಾಡ್ಕೋಬೇಕು. ಮತ್ತು ಇದಕ್ಕೊಂದು ಇಮೇಜನ್ನು ಹಾಕ್ತೀನಿ ನಾನು. ಆವಾಗ 2 ಸೋರ್ಸಿಗೆ ಬಂದು ಇಮೇಜ್ ಹಾಕ್ತೀನಿ. ಇದನ್ನು ತೊಗೊಳ್ತೀನಿ, ಓಪನ್ ಮಾಡಿಕೊಂಡೆ, ಓಕೆ ಕೊಟ್ಟೆ. ಈ ಇಮೇಜನ್ನು ನಾನು ಆ್ಯಡ್ ಮಾಡಿದೆ ಸೀನ್ 2ದಲ್ಲಿ. ಇನ್ನು ಫೇಸ್ ಕ್ಯಾಮನ್ನು ಮುಂದೆ ತೊಗೊಂಬರ್ತೀನಿ. ಅಪ್ ಯಾರೋ ಕ್ಲಿಕ್ ಮಾಡಿದೆ. ಇದನ್ನು ರೀಸೈಜ್ ಮಾಡ್ಕೋಬೇಕು. ಇದನ್ನು ರೀಸೈಜ್ ಮಾಡ್ಕೋಬೇಕಂದ್ರೆ ಆಲ್ಟ್ ಬಟನ್ ಪ್ರೆಸ್ ಮಾಡಿ PDF ಅನೋಟೇಟರ್ನ ಆ್ಯಡ್ ಮಾಡಬೇಕಲ್ಲ, ಅದಕ್ಕೆ ಏನು ಮಾಡಬೇಕು, ನಾವು ವಿಂಡೋ ಕ್ಯಾಪ್ಚರ್ ಡಿವೈಸನ್ನು ಆ್ಯಡ್ ಮಾಡಬೇಕು. ಅಂದರೆ ಸೋರ್ಸ್ ಇಲ್ಲಿ PDF ಅನೋಟೇಟರ್ ಎಕ್ಸ್ಟರ್ನಲ್ ++ ಇದೆಯಲ್ಲ, ಅದನ್ನು ಸೀನ್ 2ದಲ್ಲಿ ಆ್ಯಡ್ ಮಾಡಬೇಕಾಗಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಪ್ಲಸ್ ಬಟನನ್ನು ಕ್ಲಿಕ್ ಮಾಡಿ ವಿಂಡೋ ಕ್ಯಾಪ್ಚರ್ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಎಕ್ಸ್ಟರ್ನಲ್ ++ ಅಂತಿದೆ, ಅನ್ಸೇವ್ಡ್ ಡಾಕ್ಯುಮೆಂಟ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ ಕೊಟ್ಟೆ. ಗೊತ್ತಾಯ್ತಲ್ಲ. ಇದಕ್ಕೆ ಸ್ಕ್ರೀನಿಗೆ ಆ್ಯಡ್ ಮಾಡಬೇಕಂತಂದ್ರೆ ಇನ್ನೊಂದು ಸಾರಿ ನೋಡಿರಿ, ಬೇಕಾದ್ರೆ ಇದನ್ನು ಡಿಲೀಟ್ ಮಾಡ್ತೀನಿ ನಾನು. ಡಿಲೀಟ್ ಮಾಡಿ ಈಗ ಎಕ್ಸ್ಟರ್ನಲ್ ++ ಅಂತಿದೆಯಲ್ಲ, ಇದನ್ನು ನಾನು OBSಗೆ ಆ್ಯಡ್ ಮಾಡಬೇಕು. ಇದನ್ನು ಹಿಂಗೆ ಓಪನ್ ಮಾಡ್ಕೋಬೇಕು. ಮತ್ತು OBS ಸ್ಟುಡಿಯೋನ ಓಪನ್ ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲೇನು ಮಾಡಬೇಕು, ಸೀನ್ 2ದಾಗ ಆ್ಯಡ್ ಮಾಡಬೇಕಾಗಿದೆಯಲ್ಲ, ಅದನ್ನು ಎಕ್ಸ್ಟರ್ನಲ್ ++ಅನ್ನು ಈಗ ಆ್ಯಡ್ ಬಟನ್ ಅಂತಿದೆ ನೋಡಿ, ಆ್ಯಡ್ ಸೋರ್ಸು, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ವಿಂಡೋ ಕ್ಯಾಪ್ಚರನ್ನು ಆ್ಯಡ್ ಮಾಡಬೇಕು. ಪವರ್ ರೆಕ್ ಅಂತಂದು ಇದು ಸೆಲೆಕ್ಟ್ ಆಗಿದೆ. ಇದನ್ನು ನಾನು ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಟರ್ನಲ್ ++ ಅಂತಿದೆ ನೋಡಿರಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟೆ. ಆವಾಗ ಈ ಎಕ್ಸ್ಟರ್ನಲ್ ++ಅನ್ನು ನಾನು OBS ಸ್ಟುಡಿಯೋದಲ್ಲಿ ಆ್ಯಡ್ ಮಾಡಿದೆ. ಆ್ಯಡ್ ಮಾಡಿಕೊಂಡು ಇದನ್ನು ರೀಸೈಜ್ ಮಾಡಿಕೊಡ್ರಿ. ಇದನ್ನು ರೀಸೈಜ್ ಮಾಡ್ಕೋದು ಹೆಂಗಂದರೆ ಅಲ್ಟ್ ಬಟನ್ ಪ್ರೆಸ್ ಮಾಡಿ ರೀಸೈಜ್ ಮಾಡ್ಕೋಬೇಕು. ಆಮೇಲೆ ಇದ್ರ ಹಿಂದ್ಗಡೆ ಒಂದು ಬ್ಯಾಕ್ಗ್ರೌಂಡನ್ನು ಹಾಕ್ತೀನಿ ರೀ. ಅದಕ್ಕೆ ಮತ್ತೆ ಏನು ಮಾಡಬೇಕು, ಒಂದು ಇಮೇಜನ್ನು ಹಾಕಬೇಕು. ಎಲ್ಲಿ ಸೋರ್ಸಿಗೆ ಬಂದು 2 ಸೋರ್ಸ್ ಬಟನನ್ನು ಕ್ಲಿಕ್ ಮಾಡಿ ಇಮೇಜಿಗೆ ಬರಬೇಕು. ಬಂದು ಓಕೆ ಕೊಟ್ಟೆ. ಅದಕ್ಕೆ ಒಂದು ಬ್ಯಾಕ್ಗ್ರೌಂಡನ್ನು ಆ್ಯಡ್ ಮಾಡಿರಿ. ಇದನ್ನು ಸಣ್ಣ ಸೈಜ್ ಮಾಡಿಕೊಡ್ರಿ. ಮೊದಲೇಕ ಸಣ್ಣ ಸೈಜ್ ಮಾಡಿಕೊಂಡು ಈ ಇಮೇಜ್ ಹೊಂದುವಂತೆ ನಾವೇನು ಮಾಡ್ಕೋಬೇಕು, ಕ್ರಾಪ್ ಮಾಡ್ಕೋಬೇಕು ಅದನ್ನು. ಆವಾಗ ಈ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಆಲ್ಟ್ ಬಟನ್ ಪ್ರೆಸ್ ಮಾಡಿ ಇದು ಇಮೇಜ್ 3 ಇದೆ, ಇದ್ರ ಮೇಲ್ಗಡೆ ವೆಬ್ ಕ್ಯಾಮನ್ನು ತರಬೇಕು.
ಆವಾಗ ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಸೆಲೆಕ್ಟ್ ಮಾಡಿಕೊಂಡು ಇದು ಅಪ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ತೊಂಬರ್ಬೇಕು. ಹೌದಾ, ಈ ರೀತಿ ಸೆಟ್ ಮಾಡಿಕೊಂಡೆ. ಈಗ ಸೀನ್ 1ದಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ, ಸೀನ್ 2ದಲ್ಲಿ ಈ ರೀತಿ ಆಯಿತು. ಹೌದಾ, ಈ ರೀತಿ ಸೆಟಪ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಎಕ್ಸ್ಟರ್ನಲ್ ಪ್ಲಸ್ ಪ್ಲಸ್ ಇದೆ, ವೆಬ್ ಕ್ಯಾಮ್ ಇದೆ. ನಾವೇನು ಮಾಡೋಣ, ಈಗ ಎಕ್ಸ್ಟರ್ನಲ್ ಪ್ಲಸ್ ಪ್ಲಸ್ಸನ್ನು ಓಪನ್ ಮಾಡಿಕೊಂಡು ಇದರಲ್ಲಿ PDF ಅನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡ್ಬೇಕಂದ್ರೆ ಫೈಲಿಗೆ ಬಂದು ಅನ್ನೋಟೇಟ್ PDF ಅಂತ ಐತೆ ನೋಡ್ರಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ PDF ನೋಟ್ಸ್ ಇದಾವೆ ನೋಡ್ರಿ. ನಾನು 6th ಸ್ಟ್ಯಾಂಡರ್ಡದ ಕನ್ನಡ ಮ್ಯಾಥ್ಸ್ ನೋಟ್ಸನ್ನು ಓಪನ್ ಮಾಡ್ಕೋತೀನಿ. ಇಷ್ಟು ಸೆಟಪ್ ಮಾಡ್ಕೊಂಡ್ವಿ. ಆಮೇಲೆ PDF ನೋಟ್ಸನ್ನು ಓಪನ್ ಮಾಡ್ಕೊಂಡ್ವಿ. ಈಗ OBS ಸ್ಟೂಡೆಂಟ್ ಓಪನ್ ಮಾಡಿಕೊಂಡು ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಮಾಡ್ತೀನಿ. ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡಿಕೊಂಡು ಈಗ ಸೀನ್ 1ಗೆ ಬಂದು ಈಗ ನೋಡ್ರಿ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಅಕಾಡೆಮಿಗೆ ಸ್ವಾಗತ. ನಾವಿವತ್ತು 6ನೇ ತರಗತಿಯ ಗಣಿತ ಪಾಠ ಭಿನ್ನ ರಾಶಿಗಳ ಲೆಕ್ಕವನ್ನು ಮಾಡೋಣ. ಈಗ ನೋಡ್ರಿ, ಸೀನ್ 2 ಬಂದು ಎಕ್ಸ್ಟರ್ನಲ್ ಪ್ಲಸ್ ಪ್ಲಸ್ಸನ್ನು ಓಪನ್ ಮಾಡಿಕೊಂಡು ಈಗ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಅಭ್ಯಾಸ 7.1ರಲ್ಲಿ ಮೊದಲ ಲೆಕ್ಕ, ಸೇಡ್ ಮಾಡಿದ ಭಾಗವು ಪ್ರತಿನಿಧಿಸುವ ಭಿನ್ನ ರಾಶಿಯನ್ನು ಬರೆಯಿರಿ. ಅಂದರೆ ಈ ಪ್ರಶ್ನೆಯ ಅರ್ಥ ಏನಂತಂದರೆ, ಇಲ್ಲಿ ಚಿತ್ರ ರೂಪದಲ್ಲಿ ಇರುವುದನ್ನು ನಾವು ಏನು ಮಾಡಬೇಕು, ಸಂಖ್ಯಾ ರೂಪದಲ್ಲಿ ಬರೀಬೇಕು. ಈಗ ಕೊಟ್ಟಂಥ ಚಿತ್ರ ಯಾವುದು, ಒಂದು ತ್ರಿಭುಜ ಆಗಿದೆ. ಇದನ್ನು ಏನು ಮಾಡಿದಾರೆ, 4 ಭಾಗಗಳ ಸಮನಾದ 4 ಭಾಗಗಳನ್ನಾಗಿ ಮಾಡಿದ್ದಾರೆ. ಈ 4 ಭಾಗಗಳಲ್ಲಿ 2 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಇದು ಈ ಚಿತ್ರ ರೂಪದಲ್ಲಿ ಇರುವುದನ್ನು ನಾವು ಏನು ಮಾಡಬೇಕು, ಸಂಖ್ಯಾ ರೂಪಕ್ಕೆ ಬರಬೇಕು. ಈ ಸಂಖ್ಯಾ ರೂಪವನ್ನು ನಾವೇನಂತ ಕರಿತೀವಿ, ಭಿನ್ನ ರಾಶಿ ಅಂತ ಕರಿತೀವಿ. ಈಗ ಈ ಚಿತ್ರ ರೂಪದಿಂದ ಸಂಖ್ಯಾ ರೂಪಕ್ಕೆ ಬರಿತೀನಿ. ನಾ ಹೆಂಗೆ ಮಾಡ್ತೀನಿ ಅಂದರೆ, ಈಗ ಈಕ್ವಲ್ ಟು ಹಾಕ್ರಿ, ಆಮೇಲೆ ಒಂದು ಅಡ್ಡಗೆರೆಯನ್ನು ಹಾಕ್ರಿ. ಇಷ್ಟು ಮಾಡಬೇಕು ಫಸ್ಟ್. ಆಮೇಲೆ ಈ ಕೊಟ್ಟಂಥ ಚಿತ್ರದಲ್ಲಿ ಎಷ್ಟು ಭಾಗಗಳಿದಾವೆ, 4 ಭಾಗಗಳಿದಾವೆ. ಆ 4 ಭಾಗಗಳನ್ನು ಗೆರೆ ಕೆಳಗಡೆ ಬರೀತಿರೋ ಅಥವಾ ಗೆರೆ ಮೇಲ್ಗಡೆ ಬರೀತಿರೋ, ಗೆರೆ ಕೆಳಗಡೆ ಬರೀಬೇಕು. ಕೊಟ್ಟಂಥ ಚಿತ್ರದಲ್ಲಿ ಎಷ್ಟು ಸಮನಾದ ಭಾಗಗಳಿದಾವನ್ನ ಅದನ್ನು ಗೆರೆಯ ಕೆಳಗಡೆ ಬರೀಬೇಕು, 4. ಆಮೇಲೆ ಎಷ್ಟು ಭಾಗಗಳಿಗೆ ಬಣ್ಣ ತುಂಬಿದಾರ, 2 ಭಾಗಗಳಿಗೆ ಬಣ್ಣ ತುಂಬಿದಾರ, ಅದನ್ನು ಗೆರೆ ಮೇಲ್ಗಡೆ ಬರೀಬೇಕು. ಎಷ್ಟು, 2 ಭಾಗಗಳಲ್ಲಿ. ಹಾಗಾದರೆ ಇಲ್ಲಿ 2/4 ಬಂತಲ್ಲ, ಇದೇ ಭಿನ್ನ ರಾಶಿ ರೂಪ. ಭಿನ್ನ ರಾಶಿ ರೂಪ, ಹೌದಾ. ಹಾಗಾದರೆ ಇಲ್ಲಿ ಮೇಲ್ಭಾಗವನ್ನು ನಾವು ಅಂಶ ಅಂತಲೂ ಕರಿತೀವಿ, ಕೆಳಭಾಗವನ್ನು ಛೇದ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಆತ್ಮೀಯ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು OBS ಸ್ಟುಡಿಯೋ ಮತ್ತು ಎಕ್ಸ್ಟರ್ನಲ್ ಪ್ಲಸ್ಸನ್ನು ಬಳಸ್ಕೊಂಡು ನಾವೇನು ಮಾಡಿದ್ವಿ, ಒಂದು ವಿಡಿಯೋನ ತಯಾರು ಮಾಡಿದ್ವಿ. ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಂತೆ PDF ಅನ್ನು ಬಳಸ್ಕೊಂಡು ಈಸಿಯಾಗಿ ಪಾಠ ಮಾಡ್ಬೋದು. ಆಮೇಲೆ PDF ಮೇಲೆ ಬರಿಬೋದು, ಆಮೇಲೆ ಸ್ಟೆಪ್ಸನ್ನು ಹಾಕ್ಬೋದು, ಲೆಕ್ಕವನ್ನು ಬಿಡಿಸ್ಬೋದು. ಈ ರೀತಿಯಾಗಿ ನಾವು ಈಸಿಯಾಗಿ ವಿಡಿಯೋನ ತಯಾರಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.